ಮುಂದಿನ ವಿದ್ಯಾರ್ಥಿ ಕ್ರಮ ಸಂಖ್ಯೆ 37 ಲೋಲಾಕ್ಷಿ ಎಂ ಭದ್ರಾವತಿ. ಮುಂದಿನ ತಯಾರಿ ಮೋನಿಶಾ ಪಿ. ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ, ನನ್ನ ಪಾತ್ರ ಕಿತ್ತೂರು ರಾಣಿ ಚೆನ್ನಮ್ಮ ಮಲ್ಲಸರ್ಜ ದೇಸಾಯಿಯವರ ನಿಧನದ ನಂತರ ಠಾಕರೆಯವರು ಕಿತ್ತೂರನ್ನು ಕಪ್ಪ ಕಾಣಿಕೆ ಕೇಳಲು ಬರುತ್ತಾರೆ. ಆ ಸನ್ನಿವೇಶ ಹಾಗೂ ಅಂತ್ಯದಲ್ಲಿ ಕಿತ್ತೂರು ರಾಣಿ ಯಾವ ರೀತಿಯಲ್ಲಿ ತನ್ನ ದೇಹವನ್ನು ತ್ಯಾಗ ಮಾಡಿದರು ಎನ್ನುವ ಒಂದು ದೃಶ್ಯವನ್ನ ಪ್ರಸ್ತುತಪಡಿಸುತ್ತಿದ್ದೇನೆ. ಏನು ಕಪ್ಪ? ನಾವು ನಿಮಗೆ ಕಪ್ಪವನ್ನು ಕೊಡಬೇಕೇ? ಏಕೆ? ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ? ಕಬ್ಬು ತಿನ್ನಲು ಬಿಟ್ಟ ತಪ್ಪಿಗೆ ಕೂಲಿಯನ್ನು ಬೇರೆ ಕೊಡಬೇಕೆ? ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ, ನೀವೇನು ನಮ್ಮವರೊಂದಿಗೆ ಹುತ್ತೀರಾ, ಬಿತ್ತೀರಾ, ನೀರು ಹಾಯಿಸಿ ನಾಟಿ ನೆಡ್ತೀರಾ, ಹೊರಗುತ್ತೀರಾ, ದಣಿದವರಿಗೆ ಅಂಬಲಿ ಕಾಯಿಸಿ ಕೊಡ್ತೀರಾ? ನಿಮಗೇಕೆ ಕೊಡಬೇಕು ಕಪ್ಪ? ಬೆಳಗಿ ಸಾಯಬೇಡ, ಕುಳಿತುಕೋ. ಮೈಸೂರನ್ನು ಹಾಳು ಮಾಡಲು ಮರಾಠರನ್ನು ಹಾಳು ಮಾಡಲು ಮತ್ತೊಬ್ಬರನ್ನು ಎತ್ತಿ ಕಟ್ಟುತ್ತಾ ಇಡೀ ಹಿಂದೂ ಸಾಮ್ರಾಜ್ಯವನ್ನೇ ನಯವಂಚನೆಯಿಂದ ನುಂಗಲು ಹೊರಟಿರುವ ನರಿ ಜಾತಿಯವರೆಲ್ಲವೇ ನೀವು. ಕಿತ್ತೂರು ರಾಣಿಯ ಬಳಿ ಕಪ್ಪ ಕೇಳಲು ಬರುವವರು ಎಚ್ಚರ. ಕಿತ್ತೂರೇನು ನಿಮ್ಮಪ್ಪ ತಾತಂದಿರು ಕಳಿಸಿಟ್ಟ ಆಸ್ತಿ ಏನು? ಎಂಜಲು ನಾಯಿಗಳಿಗೆ ರೊಟ್ಟಿಯನ್ನು ಚೆಲ್ಲಿ ಅಂಜದೆ ಮನೆಯೊಳಗೆ ನುಗ್ಗಿ ವಂಚನೆಯಿಂದ ಕೊರಳು ಕೊಯ್ಯುವ ಸ್ವಭಾವ ಕನ್ನಡಿಗರಿಗಿಲ್ಲ. ಕಿತ್ತೂರು ತಾಯಿ ಹೆತ್ತ ಮಕ್ಕಳು ಸಿಂಹಗಳು, ನಿಮ್ಮಂತೆ ನಾಯಿಗಳಲ್ಲ, ನಿಮ್ಮ ಕಂಪನಿಯವರಂತೆ ನರಿಗಳೂ ಅಲ್ಲ. ಏನು ಕಂಪನಿಯ ಮೇಲೆ ನಿಮಗೆ ಅಧಿಕಾರವಿದೆಯೇ? ನಿಮ್ಮ ಕಂಪನಿಯವರಿಗೆ ನಿಲ್ಲಲು ಜಾಗದ ಭಿಕ್ಷೆ ಕೊಟ್ಟವರು ನಾವು. ಕಟ್ಟಳೆ ಮಾಡುವ ಅಧಿಕಾರ ನಮ್ಮದು. ಹಾಗೂ ನಿನಗೆ ಜೀವದಾನ ಮಾಡಿದ್ದೇನೆ. ಬಾಳ ಅಳುತ್ತಾ ಹೋಗಬಾರದು ಕಂದ. ನೀನು ರಾಜಕುಮಾರ. ಹೆಮ್ಮೆಯಿಂದ ಈ ಕಂಪನಿಯವರ ಎದುರಿನಲ್ಲಿ ಧೈರ್ಯದ ಎದೆಟೀವಿಯಿಂದ ನೀನು ಹೋಗು ಕಂದ, ಹೋಗು. ಅಳುತ್ತಾ ಹೋಗಬಾರದು. ಈ ಕಂಪನಿಯವರು ನಿಲ್ಲಲು ಜಾಗದ ಭಿಕ್ಷೆಯನ್ನು ನಿಮ್ಮ ತಂದೆ ತಾತಂದಿರ ಪಡೆದವರು. ಹೋಗು ಕಂದ. ನಿಮ್ಮ ಕಂಪನಿಯವರಿಗೆ ನಮ್ಮ ಎದುರಿಗೆ ಬಂದು ನಿಲ್ಲಲು ಹೆದರಿಕೆಯೇ? ಈ ಕತ್ತಲೆಯ ಕೋಣೆಯಲ್ಲಿ ಯಾವುದೇ ಶಸ್ತ್ರಾಸ್ತ್ರಗಳಿಲ್ಲದೆ, ಆಯುಧಗಳಿಲ್ಲದೆ ವಾಸ ಮಾಡುತ್ತಿರುವ ಈ ರಾಣಿಯ ಎದುರಿಗೆ ಬಂದು ನಿಲ್ಲಲು ನಿಮಗೆ ಭಯವೇ? ಹಾರು ಹಾರು ಹಾರಾಡು. ಇನ್ನೆಷ್ಟು ದಿನಗಳವರೆಗೆ ನೀನು ಹಾರಾಡುವೆಯೋ ಹಾರಾಡು. ತಾಯಿ, ಕಿತ್ತೂರು ತಾಯಿ, ಕೊನೆಗೂ ಬ್ರಿಟಿಷರ ಬಾವುಟಕ್ಕೆ ಆಶ್ರಯ ನೀಡಿಬಿಟ್ಟೆಯಾ? ಆಶ್ರಯ ನೀಡಿಬಿಟ್ಟೆಯಾ? ಕನ್ನಡಿಗರ ಕೈ ಮುರಿದು ಕುಳಿತರೆ ತಾಯಿ. ಇದೋ ಹಾರಾಡುತ್ತಿರುವ ಈ ಬ್ರಿಟಿಷರ ಬಾವುಟಕ್ಕೆ ಒಂದಲ್ಲ ಒಂದು ದಿನ ಈ ಮೋಸದ ವಂಚನೆಯಿಂದ
ಇದೇ ಒಂದು ದಿನ ನನ್ನ ಆಶಾ ಕಿರಣವಾದ ನನ್ನ ಮಗ ರಾಯ